ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ತೆಂಗಿನ ಮರ ಎಂದರೆ ಕಲ್ಪವೃಕ್ಷ ಎಂದು. ಕಲ್ಪವೃಕ್ಷ ಎಂಬ ಹೆಸರು ಮಹಾಭಾರತ ಕಾಲದಲ್ಲಿ ಪಾಂಡವರು ದೇವಲೋಕದಿಂದ ತರಿಸಿ ಅವರ ತಾಯಿಯ ಆಸೆಯನ್ನು ನೆರವೇರಿಸಲು, ಅಂದರೆ ಗಜಗೌರಿ ವ್ರತ ಎಂಬ ಆಚರಣೆಯನ್ನು ನೆರವೇರಿಸಲು ಕರೆಸಿ ಪೂಜೆ ಮಾಡಿದಂತಹ ಗಿಡಗಳು. ತೆಂಗು, ಅಡಿಕೆ, ಬಾಳೆ, ಐರಾವತ ಇವುಗಳನ್ನು ತರಿಸಿ ಪೂಜೆ ಮಾಡಿದ್ದರು ಎಂದು ಹರಿಕಥೆ ದಾಸರುಗಳು ಕಥೆಯಲ್ಲಿ ಹೇಳುತ್ತಾರೆ. ಅಲ್ಲದೆ ಹಿಂದಿನ ಕಾಲದಿಂದಲೂ ತೆಂಗಿನ ತೋಪು, ತೆಂಗಿನ ವನ ಎಂದು ಹಿರಿಯರು ಬೆಳೆಸುತ್ತಿದ್ದರು. ಈ ತೆಂಗಿನ ಮರಗಳು 15 ಅಂತರದಲ್ಲಿ ಗಿಡಗಳನ್ನು ಬೆಳೆಸುತ್ತಾರೆ. ಈ 15 ಎಂದರೆ ಶುಕ್ರಸ್ಥಾನ ಎಂದು ಹಿರಿಯರು ಹೇಳುತ್ತಾರೆ. ಶುಕ್ರನೆಂದರೆ ರೈತರಿಗೆ ಲಕ್ಷ್ಮಿ ಬರುವ ಒಂದು ಬೆಳೆ. ಓಕೆ, ಈ ಬೆಳೆಯ ಮಧ್ಯದಲ್ಲಿ ನೀವೇನಾದರೂ ಅಡಿಕೆ ಗಿಡಗಳನ್ನು ಬೆಳೆಸಿದರೆ ಅಡಿಕೆ ಗಿಡದಿಂದ ಫಸಲು ಬರುವುದಿಲ್ಲ, ಸುಮ್ಮನೆ ಬೆಳೆಯುತ್ತವೆ. ಕಾರಣ, ತೆಂಗಿನ ಗರಿಯ ಉದ್ದ 10 ರಿಂದ 15 ಅಡಿ ದೂರವಿರುತ್ತವೆ. ಇವು ಅಡಿಕೆ ಗಿಡಗಳು ಬೆಳೆಯಲು ಸಹಾಯ ಮಾಡುವುದಿಲ್ಲ. ಆದ್ದರಿಂದ ಅಡಿಕೆಯಿಂದ ಫಸಲು ಬರುವುದಿಲ್ಲ. ಹೀಗೆ ರೈತರಿಗೆ ತೆಂಗಿನ ನಡುವೆ ಕೀಳು ಬೆಳೆಗಳಾದ ನಿಂಬೆ, ಎರಳಿ, ಕಾಳುಗಳು ಬೆಳೆಗಳನ್ನು ಬೆಳೆದು ನೀವು ಲಾಭ ಪಡೆಯಬಹುದು. ತೆಂಗಿನ ಮರವು 6 ವರ್ಷದ ನಂತರ ಫಸಲು ಬಿಡುವುದರಿಂದ ರೈತರಿಗೆ ಒಂದು ಲಾಭದಾಯಕವಾದ ಬೆಳೆಯಾಗಿರುತ್ತದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.